ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಕಾರೊಂದು ಧಗಧಗಿಸಿದೆ. ಈ ಘಟನೆ ಆಗಿರೋದು ಧಾರವಾಡದಲ್ಲಿ. ಹಾವೇರಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಘಟನೆಯಲ್ಲಿ ಸಜೀವವಾಗಿ ದಹನಗೊಂಡಿದ್ದಾರೆ. ಡಿವೈಡರ್ಗೆ ಡಿಕ್ಕಿಯಾದ ಕ್ಷಣಾರ್ಧದಲ್ಲೇ i20 ಹುಂಡಾಯಿ ಕಂಪನಿದಿದು i20 ಕಾರು ಭಸ್ಮ ಆಗಿದೆ. ಧಾರವಾಡದ ಅಣ್ಣಿಗೇರಿ ಪಟ್ಟಣದ ಹೊರವಲಯದಲ್ಲಾಗಿರುವಂತಹ ಘಟನೆ. ಲೋಕ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ ಈ ಅವಘಡದಲ್ಲಿ ದುರ್ಮರಣವನ್ನು ಅಪ್ಪಿದ ದುರ್ದೈವಿ. ಹುಬ್ಬಳ್ಳಿಯಿಂದ ಗದಗಕ್ಕೆ ಅವ್ರ ಪ್ರಯಾಣವನ್ನು ಬೆಳೆಸಿದ್ರು. ಇದೇ ಕಾರಲ್ಲಿ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಸಾಲಿಮಠ ಅವರು ಬರ್ತಾ ಇದ್ರು ಅನ್ನೋದು ಮಾಹಿತಿ. ಬಟ್ ಕುಟುಂಬ ಭೇಟಿ ಆಗೋಕ್ಕೂ ಮುಂಚೆ ವಿಧಿ ಇವರ ಬಾಳಲ್ಲಿ ವಿಪರೀತ ಆಟ ಆಡಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಅಣ್ಣಿಗೇರಿ ಪೊಲೀಸರು ದೌಡಾಯಿಸಿದ್ರು. ನೋಡಿ, ನೀವು ವಿಜುವಲ್ಸ್ ನೋಡ್ತಾ ಇರ್ಬೋದು. ಕಾರು ಹೊತ್ತಿ ಉರಿದಂತಹ ರೀತಿ ಹೇಗಿದೆ ಅಂತ. ಕಾರ್ ಒಳಗೆ ಚಾಲಕನ ಸೀಟ್ನಲ್ಲಿ ಕೂತವರ ಸ್ಥಿತಿ ಹೇಗಿರಬಹುದು, ಎಷ್ಟು ಯಾತನಮಯ ಸಾವಾಗಿರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಚೆ ಬರೋದಕ್ಕಾಗಿಲ್ಲ ಅವರಿಗೆ. ಅಷ್ಟರಲ್ಲಿ ಇಡೀ ಕಾರಿನ ಮುಂಭಾಗ ಹಿಂಭಾಗ ಬೆಂಕಿಯ ತೀವ್ರತೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಫೈರ್ದವ್ರು ಯಾರು ನೋಡ್ರಿ, ಸುಟ್ಟೋದ್ರಿ. ಫೈರ್ದವ್ರು ಯಾರು ನೋಡ್ರಿ, ಟೋಲ್ದವ್ರು ಯಾರು ಫೋನ್ ಮಾಡ್ರಿ. ಸರ್ ಬ್ಲಾಸ್ಟ್ ಆಗಿರ್ತದ ಸರ್. ಎಷ್ಟು ಮಂದಿ ಇದಾರೆ? ಎಷ್ಟು ಮಂದಿ ಇದಾರೆ? ಇಬ್ರ ಒಬ್ಬರೇ ಅದಾರ, ಡ್ರೈವರ್ ಕಡೆ ಇದಾರ. ಸುಟ್ಟೋದ್ರಿ ಪಾಪ. ಫೈರ್ದವ್ರೆ ಸರ್, ಫೈರ್ದವ್ರಿಗೆ ಟೋಲ್ ಸರ್, ಟೋಲ್ ಹೆಲ್ಪ್ ಲೈನ್ ನಂಬರ್ ಇದೆ ನೋಡ್ರಿ. ಟೋಲ್ ಹೆಲ್ಪ್ ಲೈನ್ ಯಾರೆಲ್ಲ ಹೋಗ್ತಾರೆ ಸರ್, ಗೂಗಲ್ ನೋಡ್ರಿ ಟೋಲ್ ಹೆಲ್ಪ್ ಲೈನ್ ನಂಬರ್. ಇನ್ನು ಬೇಸರದ ಸಂಗತಿ, ಆಘಾತದ ಸಂಗತಿ ಅಂದರೆ ಕೈಯಲ್ಲಿದ್ದ ಬ್ರಾಸ್ಲೆಟ್ ಅನ್ನ ನೋಡಿ ಕುಟುಂಬ ಇವರೇ ಅವರು ಅಂತ ಗುರುತಿಸಿದ್ದಾರೆ. ಡಿವೈಡರ್ಗೆ ಡಿಕ್ಕಿಯಾಗಿ ಕೆಳಗೆ ಬಿದ್ದಾಗ ಬೆಂಕಿ ಹೊತ್ಕೊಂಡಿದೆ ಕಾರು. ಪೆಟ್ರೋಲ್ ಲೀಕ್ ಆದ ಕಾರಣ ಸ್ಪಾರ್ಕ್ ಆಗಿ ಈ ಮಟ್ಟಕ್ಕೆ ಹಬ್ಬಿರುವ ಸಾಧ್ಯತೆ ಇದೆ. ಸದ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಪೊಲೀಸರು ನಡೆಸಿದ್ದಾರೆ. ಸ್ಥಳಕ್ಕೆ ಧಾರವಾಡದ SP ಗುಂಜನ್ ಆರ್ಯ ಅವರು ಭೇಟಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಡಿವೈಡರ್ ಕಾರ್ ಡಿಕ್ಕಿ ಹೊಡೆಯುತ್ತೆ, ಒಂದಷ್ಟು ದೂರ ಹೋಗಿ ಬೀಳುತ್ತೆ. ಅದಾದಮೇಲೆ ಇಡೀ ಕಾರು ಬೆಂಕಿಗೆ ಆಹುತಿ ಆಗುತ್ತೆ. ಇಂಜಿನ್ ಸ್ಪಾರ್ಕ್ ಆಗಿದೆಯಾ, ವಾಟ್ ವೆಂಟ್ ರಾಂಗ್ ಗೊತ್ತಿಲ್ಲ. ಅವ್ರಿಗೆ ಆಚೆ ಬರೋದಕ್ಕಾಗಿಲ್ಲ. ಯೂಶಲಿ ಬ್ಯಾಲೆನ್ಸ್ ಕಳ್ಕೊಂಡ್ಮೇಲೆ ಅವ್ರಿಗೂ ಒಂಚೂರು ಏಟ್ ಆಗಿರುತ್ತೆ. ಎದ್ದು ಬರಬೇಕು ಅನ್ನೋಷ್ಟೊತ್ತಿಗೆ ಹಿಂಗಾಗಿರಬಹುದಾ? ಬಟ್ ವಿಪರೀತ ಯಾತನಮಯವಾಗಂತೂ ಅವ್ರ ಸಾವಾಗಿದೆ. ಪಾಪ ಆ ಫೋಟೋದಲ್ಲಿರುವಂತಹ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದೀರಾ. ಇವರೇ ಲೋಕಾಯುಕ್ತದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು. ಪಂಚಾಕ್ಷರಿ ಸಾಲಿಮಠ್ ಅಂತ ಅವ್ರ ಹೆಸರು. ಹುಬ್ಬಳ್ಳಿಯಿಂದ ಗದಗಕ್ಕೆ ಹೊರಟಿದ್ರು.